25 ಪ್ರಶ್ನೆ, ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಬರೆಯಿರಿ. ನೋಡಿ ಇಲ್ಲಿ ವೈಯಕ್ತಿಕ ಸತ್ಯಾಗ್ರಹ, ವೈಯಕ್ತಿಕ ಇದು ಯಾರು ಅಂತ ಕೊಟ್ಟಿಲ್ಲ, ಅಲ್ಲೂ ಕನ್ಫ್ಯೂಸ್ ಮಾಡಿದೆ ನಿಮ್ಮನ್ನು. ಬಟ್ ಅದ್ರ ಕೆಳಗೆ ಗಾಂಧೀಜಿಯವರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಚುನಾಯಿತರಾದ ವರ್ಷ ಕೇಳಿದ್ದಾರೆ. ಗಾಂಧೀಜಿಯವರು ಯಾವುದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆ ವರ್ಷ ಆಯ್ಕೆಯಾದರು. ಅಂದ್ರೆ ಇದನ್ನ ಇಲ್ಲಿ ವೈಯಕ್ತಿಕ ಕಾಂಗ್ರೆಸ್ ಯಾರು ಅಂತ ಕೊಟ್ಟಿಲ್ಲ. ಅವರು ವೈಯಕ್ತಿಕ ಕಾಂಗ್ರೆಸ್ ಸತ್ಯಾಗ್ರಹ ಪ್ರಾರಂಭ ಅಂದ್ರೆ ಭಾರತದಲ್ಲಿ ವೈಯಕ್ತಿಕ ಕಾಂಗ್ರೆಸ್ ಸತ್ಯಾಗ್ರಹ ಪ್ರಾರಂಭ. ಬಟ್ ಯಾರು ಮಾಡಿದ್ದು ಅಂದ್ರೆ ಗಾಂಧೀಜಿನೇ. ಬಟ್ ಆ ಗಾಂಧೀಜಿ ಪ್ರಾರಂಭ ಮಾಡಿದ್ರು. ಅದರ ಅಧ್ಯಕ್ಷತೆಯನ್ನ ಯಾರಿಗೆ ಕೊಟ್ಟರು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾರು? ವಿನೋಬಾ ಭಾವೆ. ಯಾರು? ಆಚಾರ್ಯ ವಿನೋಬಾ ಭಾವೆ ಅವರಿಗೆ ಮೊದಲ ಅಧ್ಯಕ್ಷತೆಯನ್ನು ಕೊಡ್ತಾರೆ. ಪ್ರಶ್ನೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಭಾರತದ ವೈಯಕ್ತಿಕ ಚಳುವಳಿಯ ಅಥವಾ ಸತ್ಯಾಗ್ರಹದ ಮೊದಲ ಅಧ್ಯಕ್ಷತೆ ವಹಿಸಿದ್ದು ಯಾರು? ಆಚಾರ್ಯ ವಿನೋಬಾ ಭಾವೆ. ಎರಡನೇವರು ಜವಾಹರ್ಲಾಲ್ ನೆಹರು. ಮೂರನೇವರು ಬ್ರಹ್ಮದತ್ತ ಅವರು ವಹಿಸಿದ್ದು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪ್ರಾರಂಭ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು. ಕ್ಲಿಯರ್? ಅಧ್ಯಕ್ಷತೆ ವಹಿಸಿದ್ದು ವಿನೋಬಾ ಭಾವೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಸೊ ಅದ್ರ ಜೊತೆಗೆ ಈ ವೈಯಕ್ತಿಕ ಸತ್ಯಾಗ್ರಹ ಹೇಗೆ ಪ್ರಾರಂಭವಾಯಿತು ಅಂತ ಎಕ್ಸಾಮ್ ಅಲ್ಲಿ ಸ್ವಲ್ಪ ವಿವರಣೆ ತಿಳ್ಕೊಂತ ಹೋಗೋಣ. ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದು ನೆನ್ಪಿಟ್ಕೊಳ್ಳಿ, ಪರ್ಸನಲ್ ಅಜೆಂಡಾ ಅಂತಲ್ಲ. ಅದು ನಮ್ಮ ಭಾರತನೇ ನಮ್ಗೆ ವೈಯಕ್ತಿಕವಾಗ, ಭಾರತ ನಮ್ಮ ದೇಶ, ನಮ್ಮ ತಾಯ್ನಾಡು, ಅದಕ್ಕಾಗಿ ಹೋರಾಡಬೇಕಂತೇಳಿ ಒಂದು 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮನ್ನು ಒಳಗೊಂಡಂತೆ, ನಮ್ಮ ಪರ್ಮಿಷನ್ ಕೇಳಿದಂಗೆ ಭಾರತೀಯರನ್ನು ಒಳಗೊಂಡಂತೆ ಯುದ್ಧ ಮಾಡ್ತೀವಿ ಅನ್ನೋ ಘೋಷಣೆಯನ್ನು ಮಾಡ್ತಾರೆ. ಅದು ನಮ್ಮ ಗಾಂಧೀಜಿಯವರಿಗೆ, ಭಾರತೀಯರಿಗೆ ಇಷ್ಟ ಆಗಲ್ಲ. ಸೊ ನಮ್ಮ ಒಪ್ಪಿಗೆ ಇಲ್ಲದೆ ನೀವು ಮಾಡ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದಾಗ ಬರುತ್ತೆ. 1940ರಲ್ಲಿ ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭವಾಗುತ್ತೆ. ಅಕ್ಟೋಬರ್ 17ರಂದು. ಉದ್ದೇಶ 2ನೇ ಮಹಾಯುದ್ಧದಲ್ಲಿ ಭಾರತೀಯರನ್ನು ನಮ್ಮ ಒಂದು ಅಪ್ಪಣೆ ಇಲ್ಲದೆ ಒಳಗೊಂಡಂತೆ ಯುದ್ಧ ಮಾಡ್ತಿದ್ದು ಬ್ರಿಟಿಷ್ ಘೋಷಣೆ ಮಾಡ್ತಾರೆ. ಅದೇ ಕಾರಣಕ್ಕೆ ಬರೋದು. ಆ ಸಮಯದಲ್ಲಿ ನಮ್ಮನ್ನು ಮನವೊಲಿಸೋದಕ್ಕೆ ಅವರು ಕೊಡುಗೆಯನ್ನ ಕೊಡ್ತಾರೆ, ಒಂದು ಆಫರ್ ಅನ್ನ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ಆಗಸ್ಟ್ ಆಫರ್. ಗೊತ್ತಾಯ್ತಾ? ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಸೊ ಅದು ಕೂಡ ಆ ಸಮಯದಲ್ಲಿ ಆಗುತ್ತೆ, ಆಗಸ್ಟ್ ಕೊಡುಗೆ. ಕ್ಲಿಯರ್? ಎಸ್. ಈ ವೈಯಕ್ತಿಕ ಸತ್ಯಾಗ್ರಹ, ಆಗಸ್ಟ್ ಕೊಡುಗೆಯ ಫಲವೇ ವೈಯಕ್ತಿಕ ಸತ್ಯಾಗ್ರಹ. ಅರ್ಥಾಯ್ತಾ? ಆ ಸಮಯದಲ್ಲಿ ಅವರ ವಿರುದ್ಧ ನಾವು ಹೋರಾಟ ಮಾಡಲು ವೈಯಕ್ತಿಕ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತೀವಿ. ಕ್ಲಿಯರ್? ಸೊ ನಂತರ ಗಾಂಧೀಜಿಯವರು ಭಾರತೀಯ